ಸಿಟಿ ರವಿ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಾಮಾನ್ಯ ಹೆಣ್ಣು ಮಕ್ಕಳೇ ಆಗಲಿ, ಶಾಸಕಿ ಹೆಣ್ಣು ಮಗಳೇ ಆಗಲಿ, ಅವರ ಬಗ್ಗೆ ಈ ರೀತಿ ಮಾತನಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಿರುವಂಥ ಆರೋಪ ಗಂಭೀರವಾದದ್ದು. ಯಾವುದೇ ಹೆಣ್ಣು ಮಗಳ ಚಾರಿತ್ಯವಧೆ ಆಗಲೇಬಾರದು. ಸಂವಿಧಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಅವಕಾಶವನ್ನು ಕೊಟ್ಟಿದೆ. ಹಂಗಂತ ಬಾಯಿಗೆ ಬಂದ ಹಾಗೆ ಮಾತನಾಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲೂ ಈ ವಿಚಾರದ ಬಗ್ಗೆ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮುಂದುವರಿಸಿದ್ದಾರೆ. ಈಗಾಗಲೇ ಪರಿಷತ್ ಸಭಾಪತಿಗಳಿಗೆ ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆದಿದ್ದೇವೆ. ಸಿಟಿ ರವಿ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಂಭೀರವಾದ ಒಂದು ಆರೋಪವನ್ನ ಮಾಡಿದ್ದಾರೆ. ಸಂವಿಧಾನ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಅಂತ ಹೇಳಿದ್ಮೇಲೆ ಅದರದ್ದು ಹಕ್ಕನ್ನ ಉಲ್ಲಂಘನೆ ಮಾಡೋದು ಸರಿಯಲ್ಲ. ಹಾಗಾಗಿ ಅವ್ರೇನಾದರೂ ಸಿಟಿ ರವಿ ಅವರು ಆ ಹಕ್ಕನ್ನ ಉಲ್ಲಂಘನೆ ಮಾಡಿದ್ರೆ ಆ ತನಿಖಾ ಮುಖಾಂತರ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾನು ಮಾನ್ಯ ಸಭಾಪತಿಗಳಿಗೆ ಪತ್ರವನ್ನ ಬರಿತಾ ಇದ್ದೇನೆ. ಅಶ್ಲೀಲ ಪದ ಬಳಕೆ ಕೇಸಲ್ಲಿ ಸಿಟಿ ರವಿಯ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ನಿವಾಸದಲ್ಲಿ ಉಪಸಭಾಪತಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆ ಪ್ರಾಣೇಶ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರು ಹಾಗೆ ಉಪಸಭಾಪತಿ ಪ್ರಾಣೇಶ್ ಅವರು ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿಗೆ ತೆರಳಿರುವಂಥ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ಅವರು ಮಂಗಳೂರಿಗೆ ಹೋಗಿದ್ದಾರೆ. ಸಿಟಿ ರವಿ ಅವರ ಪತ್ನಿ ಪಲ್ಲವಿ ಕೆಲ ಹೊತ್ತಲ್ಲೇ ಚಿಕ್ಕಮಗಳೂರಿಗೆ ಸಿಟಿ ರವಿ ಪತ್ನಿ ಬರಲಿದ್ದಾರೆ. ಸಿಟಿ ರವಿ ಮನೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿರುವಂಥದ್ದು. ಮನೆಯಲ್ಲೇ ಇದ್ದಾರೆ ಸಿಟಿ ರವಿ ಪುತ್ರ ಸೂರ್ಯನಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ ಮುಖಂಡರು. ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು ಬಿಜೆಪಿ, ಆದರೆ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸಂಪೂರ್ಣವಾಗಿ ಬಂದ್ ಮಾಡಲಿಕ್ಕೆ ಆಗಿಲ್ಲ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮತ್ತು ಒಂದು ಕಡೆ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂಥ ಪ್ರಸಂಗ ಕೂಡ ನಡೆದಿರುವಂಥದ್ದನ್ನು ನಿಮ್ಗೆ ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸಿಟಿ ರವಿ ಅವರ ನಿವಾಸ ಚಿಕ್ಕಮಗಳೂರಿನಲ್ಲಿದೆ. ಸಿಟಿಯಲ್ಲಿ ಅಲ್ಲಿ ಅವರ ನಿವಾಸಕ್ಕೆ ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ದರು. ಈ ಸಂದರ್ಭದಲ್ಲಿ ಉಪಸಭಾಪತಿ ಪ್ರಾಣೇಶ್ ಅವರು ಬಂದಿದ್ದರು, ಕಾರ್ಯಕರ್ತರ ಜೊತೆ ಮಾತನಾಡಿದ್ರು. ಇನ್ನೊಂದು ಕಡೆ ಸಿಟಿ ರವಿ ಪುತ್ರನನ್ನು ತೋರಿಸ್ತಾ ಇದ್ವಿ, ಸೂರ್ಯ ಅವರು ಕೂಡ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇದ್ರು. ಇವತ್ತು ಬಿಜೆಪಿಯಿಂದ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು, ಬಂದ್ ಯಶಸ್ವಿ ಆಗಿಲ್ಲ. ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಇನ್ನು ಸೂರ್ಯನಿಗೆ ಅಲ್ಲಿಗೆ ಬಂದಿದ್ದಂಥ ಕಾರ್ಯಕರ್ತರು ಏನಾಗಲ್ಲ ಅಣ್ಣ, ವಾಪಸ್ ಬರ್ತಾರೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಸಿಟಿ ರವಿ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ. ಮಾತೆಯರಿಗೆ ತುಂಬಾ ಗೌರವ ನೀಡುವಂತ ವ್ಯಕ್ತಿ ಸಿಟಿ ರವಿ ಭಾವ ಸತೀಶ್ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. MLC ಸಿಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಎನ್ನುವ ಒಂದು ಆರೋಪದ ಮೇಲೆ ಅವರ ಮೇಲೆ ಏನು ಹಲ್ಲೆಗೆ ಮುಂದಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಕುರಿತು ಮಾತಾಡಲಿಕ್ಕೆ ಅವರ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅನ್ನೋದಕ್ಕೆ ಸರ್, ಸಿಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅವಾಚ್ಯ ಶಬ್ದ ಬಳಸಿದ್ದಾರೆ. ಸೊ ಏನು ಇದು ಸತ್ಯಕ್ಕೆ ದೂರವಾಗಿದ್ದ ವಿಚಾರ. ನಾನು ಅವನ ಹತ್ತಿರ ಸಂಬಂಧಿಯಾಗಿ ಬಹಳ ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಬಾಯಲ್ಲಿ ಈ ಥರದ ಶಬ್ದ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಇದು ರಾಜಕೀಯ ಉದ್ದೇಶದಿಂದ ಮಾಡಿ ಅವರನ್ನು ರಾಜಕೀಯ ತೇಜವಧೆ ಮಾಡುವ ಒಂದೇ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಆ ರೀತಿ ಯಾವುದೇ ರೀತಿ ಇದರಿಂದ ಆ ರೀತಿ ಶಬ್ದ ಅವ್ರ ಬಾಯಲ್ಲಿ ಬರುವುದಿಲ್ಲ. ಅವರು ಹಿಂದಿಂದನೂ ಅದೇ ರೀತಿ ಬಳಿದರೆ ಮುಂದೆನೂ ಆ ಥರ ಶಬ್ದ ಬರೋದಿಲ್ಲ ಅಂತ ನಾನು ಬಯಸ್ತೇನೆ. ಸರ್, ಹಿಂದೆ ಕೂಡ ಏನು ಸಾಕಷ್ಟು ಬಾರಿ ಮಹಿಳೆಯರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರು ಧ್ವನಿ ಎತ್ತಿದಂಥವ್ರು. ಸೊ ಈ ಬಾರಿ ವಿನಾಕಾರಣ ಅವ್ರ ಮೇಲೆ ಏನು ಆರೋಪ ಮಾಡಿದ್ರು. ಸೊ ಇದು ಯಾವ ರೀತಿ ಮಾತೆಯರ ಬಗ್ಗೆ ಅವರಿಗೆ ಬಹಳ ಗೌರವ ಇದೆ. ಯಾವುದೇ ಮಹಿಳೆಯ ಬಗ್ಗೆ ಅವನು ಅವಶ್ಯ ಶಬ್ದ ಇಲ್ಲಿ ತನಕ ಬಳಸಿಲ್ಲ. ಇದು ರಾಜಕೀಯ ದುರುದ್ದೇಶದಿಂದ ಬಳಸಿರೋದು. ಅದನ್ನ ರಾಜಕೀಯವಾಗಿ ಅವರು ಫೇಸ್ ಮಾಡ್ತಾರೆ. ಸರ್, ಕೊನೆಯದಾಗಿ ನೀವು ಸರ್ಕಾರಕ್ಕೆ ಮತ್ತೆ CMಗೆ ಏನು ಹೇಳಿ? ಕೂಡಲೇ ಅವರನ್ನ ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಅವರ ವಿರುದ್ಧ ಏನೇ ಕೇಸ್ ಇದೆ ಅದನ್ನ ಹಿಂದೆ ಪಡೆಯಬೇಕಂತ. ಎಸ್, ಇವಿಷ್ಟು ಏನು
MLC CT ರವಿ ಅವರ ಸೋದರ ಸಂಬಂಧಿ ಸತೀಶ್ ಅವರ ಮಾತಾಗಿರ್ತಕ್ಕಂಥದ್ದು. CT ರವಿ ಅವರು ಮಹಿಳೆಯರಿಗೆ ಏನು ಬಹಳ ಗೌರವ ಕೊಡ್ತಕ್ಕಂಥ ವ್ಯಕ್ತಿ, ಮಹಿಳೆಯರಿಗೆ ಅನ್ಯಾಯದಂಥ ಸಂದರ್ಭದಲ್ಲಿ ಕೂಡ ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂಥವ್ರು. ಸೊ ಅವ್ರನ್ನ ಕೂಡಲೇ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥದ್ದು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನಾ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬರಲಾಗ್ತಾ ಇದೆಯಲ್ಲ CT ರವಿ ಅವರನ್ನ, ಈ ಸಂದರ್ಭದಲ್ಲಿ ಧಾರವಾಡದ ಮಾರ್ಗವಾಗಿ ಬರಬೇಕು. ಧಾರವಾಡ ಮಾರ್ಗವಾಗಿ ಬೆಂಗಳೂರಿನತ್ತ CT ರವಿಯವರು ಬರ್ತಾ ಇರುವಂಥ ಸಂದರ್ಭದಲ್ಲಿ CT ರವಿಯವರು ಇರುವಂಥ ವಾಹನವನ್ನು ತಡಿಲಿಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ವಾಹನವನ್ನು ತಡಿಲಿಕ್ಕೆ ಮುಂದಾದರು. ಕಾರ್ಯಕರ್ತರನ್ನ ತಡೆದು ವಾಹನ ಸಂಚಾರಕ್ಕೆ ಖಾಕಿ ಪಡೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅವ್ರನ್ನ ತಡಿಲಿಕ್ಕೆ ಏನು ಮುಂದಾಗಿದ್ರು ಅವರನ್ನ ತಡೆದಿದ್ದಾರೆ ಪೊಲೀಸರು. ಧಾರವಾಡ ಮಾರ್ಗವಾಗಿ ಹೋಗಬೇಕು, ಬೆಳಗಾವಿಯಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಹುಬ್ಳಿ, ಧಾರವಾಡ, ಚಿತ್ರದುರ್ಗ, ದಾವಣಗೆರೆ ಮಾರ್ಗವಾಗಿ ಬರಬೇಕು. ಸೊ ಈಗ ಧಾರವಾಡದಿಂದ ಮುಂದೆ ಬಂದಿರುವಂಥದ್ದು CT ರವಿಯವರು ಇರುವಂಥ ವೆಹಿಕಲ್ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸೂಚನೆ ಕೊಟ್ಟಿದ್ರಂತೆ. CT ರವಿ ವಾಹನಕ್ಕೂ ಮುನ್ನ ಪಾಸ್ ಆದ ಬಿಜೆಪಿ ನಾಯಕರು ಹಿಂದೆ ಬರ್ತಾ ಇದೆ ನೋಡಿ ಅಂತ ಹೇಳಿದ್ರಂತೆ. ಗಾಡಿ ತಡಿಬೇಡ್ರಿ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಗಾಡಿ ತಡಿಬೇಡ್ರಿ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಗಾಡಿಯನ್ನ ತಡೆಯಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಅಲ್ಲಿ, ಆದರೆ ಅಲ್ಲಿ ತಡೆಯಲಾಗಿತ್ತು. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ CT ರವಿಯವರ ಕಾರ್ ಹೋಗ್ತಾ ಇದೆಯಲ್ಲ, ಆ ಒಂದು ಕಾರ್ ಮುಂದೆನೆ ಪಾಸ್ ಆಗ್ತಾ ಇದ್ದಾರೆ. ಒಂದೇ ಕಾರ್ನಲ್ಲಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೆ ವಿರೋಧ ಪಕ್ಷ ನಾಯಕ R ಅಶೋಕ್. ಬಿಜೆಪಿ ನಾಯಕರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಅದು ವೆಹಿಕಲ್ನಲ್ಲೇ ಬರ್ತಾ ಇದ್ದಾರೆ. CT ರವಿಯವರನ್ನ ಕರ್ಕೊಂಡು ಬರಲಾಗ್ತಾ ಇದೆಯಲ್ಲ, ಆ ವಾಹನದ ಮುಂಭಾಗ ಅವರು ಕೂಡ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಗಾಡಿಗಳನ್ನ ಅಡ್ಡ ಹಾಕುವಂತ ಪ್ರಯತ್ನವನ್ನ ಪಟ್ಟರು. ಸಂದರ್ಭದಲ್ಲಿ ರೋಡ್ ಕ್ಲಿಯರ್ ಮಾಡಿದ್ದಾರೆ ಪೊಲೀಸರು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ರೋಡ್ ಕ್ಲಿಯರ್ ಮಾಡಿದಂತಹ ಸಂದರ್ಭ. ಪೊಲೀಸರೆಲ್ಲ ರೆಡಿಯಾಗಿದ್ರು, ಗೊತ್ತಿತ್ತು ಈ ರೀತಿಯ ಆಗುತ್ತೆ ಅಂತ. ಹಂಗಾಗಿನೇ ಸಾಕಷ್ಟು ಭದ್ರತೆಯನ್ನ ಕೊಟ್ಕೊಂಡೇ ಕರ್ಕೊಂಡು ಬರಲಾಗ್ತಾ ಇದೆ. ಕೆಲವರು ಬಿಜೆಪಿ ಶಾಲುಗಳನ್ನು ಇಟ್ಕೊಂಡು ಮಧ್ಯೆ ಕೂಗಾಟವನ್ನ ಮಾಡಿದ್ರು, ತಡೆಯುವಂಥ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆ ಮರುಕ್ಷಣನೇ ಪೊಲೀಸರು ಆ ಕಾರ್ಯಕರ್ತರನ್ನ ತಡೆದು ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ರು. ಗಾಡಿ ತಡಿಬೇಡ್ರಿ ಗಾಡಿ ತಡಿಬೇಡಿ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ. ಯಾಕಂದ್ರೆ ಬೇರೆ ಬೆಂಗಳೂರಿಗೆ ಬರಬೇಕು, ಅಲ್ಲಿ ಬೇರೆ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಲ್ಲ, ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ. ಇನ್ನೂ ಒಂದ್ ಕಡೆ ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಗಾಡಿ ತಡಿಬೇಡ್ರಿ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ ಗಾಡಿ ತಡಿಬೇಡ್ರಿ ಸರ್, ಘಟನೆ ಬಗ್ಗೆ ಒಂದು ಸ್ವಲ್ಪ. ಇನ್ನು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು CT ರವಿ ಅವರ ಬಂಧನವನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಪ್ರತಿಭಟನೆ ನಡೀತು, ಅಲ್ಲಿ ಏನೇನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನೋಡೋಣ. MLC CT ರವಿ ಅವರ ಬಂಧನವನ್ನ ಖಂಡಿಸಿ ಇಂದು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ವತಿಯಿಂದ ಏನು ಬೃಹತ್ ಪ್ರತಿಭಟನೆ ಮಾಡುವುದರ ಜೊತೆಗೆ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಕೂಡ ತಾವೇ ಸ್ವತಃ ಏನು ರಸ್ತೆಯನ್ನು ತಡೆ ಮಾಡಿರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆಗೆ ಮಹಿಳಾ ಮೋರ್ಚಾದ ಏನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಜಸಂತ ಅನಿಲ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ನಾವೀಗ ಮಾತಾಡ್ಸೋಣ. ಮೇಡಮ್, ನಮಗೆ ಮೊದಲಿಗೆ ಅನ್ಯಾಯವಾಗಿ ನಮ್ಮ CT ರವಿ ಅಣ್ಣನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನದಲ್ಲಿಟ್ಟಿದ್ದಾರೆ. ಮೊದಲು ನಮ್ಮ ರವಿ ಅಣ್ಣನ್ನ ಬಿಡುಗಡೆ ಮಾಡಬೇಕು. ಇದು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಹುನ್ನಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ DK ಸೇರ್ಕೊಂಡು ಮಾಡ್ತಿರೋ ಹುನ್ನಾರ. ರಾತ್ರಿ ಇಡೀ ಒಂದು ಹನಿ ನೀರು ಸಹ ಕೊಡದೆ ನಮ್ಮ CT ರವಿ ಅಣ್ಣನಿಗೆ ಅನ್ಯಾಯವಾಗಿ ಬಂಧಿಸಿದ್ದಾರೆ. ಕೂಡಲೇ CT ರವಿ ಅಣ್ಣನ ಬಿಡುಗಡೆಗೊಳಿಸಬೇಕು. ಈ ಹೋರಾಟ ರವಿ ಅಣ್ಣ ಬಿಡುಗಡೆ ಆಗೋ ತನಕ ನಾವು ಹೋರಾಟ ಮಾಡ್ತೀವಿ. ಗುಂಡಾಗಿರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.
ಬೇಡಿಕೆಗಳು ಏನೇನಿದೆ? ನಮ್ಮ ಬೇಡಿಕೆ ಒಂದೇ, ಸುಳ್ಳು ಕೇಸ್ ಏನು ಪ್ರಕರಣ ದಾಖಲು ಮಾಡಿದ್ದಾರೆ ಅದನ್ನ ಈಗಲೇ ರದ್ದು ಮಾಡಬೇಕು. ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು. ಯಾರ್ದ್ರಿ ಕಾನೂನು? ಯಾರಿಗ್ರಿ ಗೊತ್ತು ಕಾನೂನು? ಏನು ಇನ್ವೆಸ್ಟಿಗೇಷನ್ ಮಾಡಿದಾರ? ಏನ್ ಪ್ರೂಫ್ ಇದೆ ಅವ್ರ ಹತ್ರ? ಏನಂತ ಕೇಸ್ ದಾಖಲು ಮಾಡಿದ್ದಾರೆ? ಆಯ್ತಪ್ಪ, ಕೇಸ್ ದಾಖಲು ಮಾಡಿದ್ದಾರೆ, ಕೌಂಟರ್ ಕೇಸ್ ದಾಖಲು ಮಾಡ್ಬೋದಿತ್ತಲ್ಲ ಇವರು, ಯಾಕೆ ಮಾಡಿಲ್ಲ? ಏನ್ ಸಾಕ್ಷಿ ಇದೆ ಅವ್ರ ಹತ್ರ? ಕಳಿಸ್ಲಿ ಫಾರೆನ್ಸಿಕ್ಗೆ. ಏನ್ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾವ ಮೊಕದ್ದಮೆ ಇದು? ಯಾವ ಮೊಕದ್ದಮೆ? ಯಾರಿಗೆ ಹೇಳ್ತಿದ್ದೀರಾ? ನಾವು ನೋಡಿದಾಗೆ ಸಿಟಿ ರವಿನ ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಮಾತಾಡಿದ್ರು ಸಹ ಅವ್ರ ವಿರುದ್ಧ ಧ್ವನಿ ಎತ್ತವ್ರು. ಯಾವುದೇ ಕಾರಣಕ್ಕೂ ಅಂತ ಕೆಟ್ಟ ಪದ ಬಳಸಕ್ಕೆ ಚಾನ್ಸೇ ಇಲ್ಲ. ನಾವು 100% ಶೋರ್ ಇದೀವಿ. ನಾವು ಇದಕ್ಕೋಸ್ಕರನೇ ಹೋರಾಟ ಮಾಡ್ತೀವಿ. ಅನ್ಯಾಯದ ವಿರುದ್ಧ ನಮ್ ಹೋರಾಟ. ಯಾವುದೇ ಕಾರಣಕ್ಕೂ ಪೊಲೀಸ್ ಅವರು ಮಾಡ್ತಾ ಇರೋದು ಸರಿಯಲ್ಲ. ಏನ್ರಿ ಅದು? ಕೇಸ್ ಆಯ್ತು, FIR ಆಯ್ತು. FIR ಆದ್ಮೇಲೆ ಏನ್ ಮಾಡ್ಬೇಕ್ರಿ? ನೆಕ್ಸ್ಟ್ ಪ್ರೊಸೀಜರ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು. ಇವ್ರೇನ್ ಮಾಡ್ತಿದ್ದಾರೆ? ಟೂರಿಗೆ ಕರ್ಕೊಂಡು ಹೋಗ್ತಿದಾರನ್ರಿ ಇವ್ರ ಅಪ್ಪಂದನ್ರಿ ಫ್ಯೂಯಲ್ ಯಾಕ್ರಿ ಕರ್ಕೊಂಡು ಹೋಗ್ತಿದ್ದಾರೆ? ಅನ್ನ ನೀರು ಕೊಡ್ದಾನೆ ಅವಯನ್ ತಿರುಗಿಸ್ತಿದಾರಲ್ಲ. ಹಣೆ ಗಾಯ ಆಗಿದೆ, ಗಾಯ ಆಗಿ ಒಂದು ಫಸ್ಟ್ ಏಡ್ ಕೂಡ ಮಾಡಿಲ್ಲ ಅಂದ್ರೆ ಇವ್ರದ್ದು ಮನಸ್ಥಿತಿ ಯಾವ ತರ ಹೋಯ್ತ್ರಿ? ಇವ್ರದ್ದೇನ್ರಿ ಇಂಟೆನ್ಷನ್? ಕೊಲೆ ಮಾಡೋ ಇಂಟೆನ್ಷನ್? ಕೊಲೆಗಡುಕ DK ಸಿದ್ದರಾಮಯ್ಯಂಗೆ ಅಲ್ಲ ನೋಡಿ, ಈಗ ಸಿಟಿ ರವಿ ಅಣ್ಣರು ಯಾವತ್ತೂ ಯಾವ ಹೆಣ್ಮಕ್ಳಿಗೂ ಏಕವಚನದಲ್ಲಿ ಮಾತಾಡೋರೇ ಅಲ್ಲ. ಅಂತದ್ರಲ್ಲಿ ಅವ್ರ ಆತರ ಕೆಟ್ಟ ಪದನ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬೇಕು ಅಂತಾನೆ ಮಾಡಿರೋ ಷಡ್ಯಂತ್ರ. ಇವರು ಕಾಂಗ್ರೆಸ್ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ? ಸುಳ್ಳು ಮೊಕದ್ದಮೆಗಳನ್ನ ಹಾಕೋದು, ಈ ಹಿಂದೂ ಪರವಾಗಿ ಹೋರಾಡೋರ್ನ ಜೈಲಿಗೆ ಕಳ್ಸೋದು, ಇದು ಅವರ ಧ್ಯೇಯ ಆಗಿದೆ. ಇದನ್ನ ಖಂಡಿತ ನಾವೆಲ್ಲ ಹಿಂದೂಗಳಾಗಿ ಖಂಡಿಸಬೇಕು. ಹಿಂದೂವಲ್ಲಿ ಸಿಟಿ ರವಿ ಅಣ್ಣವರು ಆದಷ್ಟು ಬೇಗ ನಿರಪರಾಧಿಯಾಗಿ ಆಚೆ ಬರ್ತಾರೆ. ಅವ್ರು ಈ ಗಂಟೆಲ್ಲ ಬಿಡಬೇಕು ಅವ್ರನ್ನ. ನಿನ್ನೆ ರಾತ್ರಿ ಎಲ್ಲ ಅವ್ರನ್ನ ಅಪರಾಧಿ ತರ, ಒಬ್ಬ ಕಳ್ಳನ್ ತರ ಸುತ್ತಾಡ್ಸಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಅಪರಾಧ? ರವಿ ಅಣ್ಣರು ಏನು ಮಾಡಿದಾನೆ? ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ರೀತಿ ಮಾಡ್ತಾ ಇದ್ದಾರೆ? ಇದು ಇವಿಷ್ಟು ಏನು ಬಿಜೆಪಿಯ ಮಹಿಳಾ ಮೋರ್ಚಾದ ಕಾರ್ಯಕರ್ತರ ಏನು ಆಕ್ರೋಶ. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನ್ಯಾಯಮೂರ್ತಿ ಸಂತೋಷ್ ಗಜಾನ್ ಭಟ್ ಅವರ ಪೀಠದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗ ಆಲ್ರೆಡಿ ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನು ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಆ ಒಂದು ಕೊಠಡಿಗೆ ಬಂದಿದ್ದಾರೆ. ಏನು ವಿಚಾರಣೆ ನಡೆಯುತ್ತೆ ಆ ಕೊಠಡಿಗೆ ಬಂದಿದ್ದಾರೆ ಚನ್ನರಾಜ್ ಹಟ್ಟಿಹೊಳಿ. ಇವರು ಕೂಡ MLC ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ನೆನೆನೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಬಂದಿದ್ದಾರೆ ಅಲ್ಲಿಗೆ. ಜನಪ್ರತಿನಿಧಿಗಳ ಕೋರ್ಟ್, 82ನೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಆ ಒಂದು ಕೊಠಡಿಗೆ ಆಗಮಿಸಿದ್ದಾರೆ.